ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿತ್ತು. 1000 ಕೋಟಿ ಫಿಕ್ಸ್, 1000 ಕೋಟಿ ಫಿಕ್ಸ್. ಮೂವಿ ನೆಕ್ಸ್ಟ್ ಲೆವೆಲ್ ಐತೆ, ಸೈಕ್ ಆಗೈತೆ. ಅದ್ಭುತವಾಗಿದೆ. ಓದ ಹಳೆ ಕಾಂತಾರಕ್ಕಿಂತ ಇದು ವಿಭಿನ್ನವಾಗಿದೆ. ಇನ್ನೊಂದು ದಂತಕಥೆಗೋಸ್ಕರ ಕಾಯ್ತಾ ಇದ್ದೀವಿ. ಅಧ್ಯಾಯ 2 ಬರಬೇಕು, ಆದಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ರಿಷಬ್ ಶೆಟ್ಟರ್ಗೆ ಬಾಯ್, ಸೂಪರ್. ಸಕ್ಕತ್ತಾಗಿತ್ತು. ಲಾಸ್ಟ್ ಚೆನ್ನಾಗಿತ್ತು. ಅವಾಗ ಕಾಂತಾರ ಅವ್ರು ಫುಲ್ಲು ದೊಡ್ಡದಾಗಿ ಚೆನ್ನಾಗಿತ್ತು. ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಖಂಡಿತವಾಗ್ಲೂ. ವೆರಿ ಗುಡ್ ಮೂವಿ, ತುಂಬ ಚೆನ್ನಾಗಿದೆ. OTT ಕಾಯಬೇಡಿ, ಖಂಡಿತ ಬಂದು ಥಿಯೇಟ್ರಲ್ಲೇ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಸೂಪರ್ ಮೂವಿ. ಇಲ್ಲ ಇಲ್ಲ ನೋಡಿಲ್ಲ 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 ಇಲ್ಲ ಇಲ್ಲ ನೋಡಿಲ್ಲ. ಚೆನ್ನಾಗಿ ಅನಿಸ್ತು. ಇದೇ ಚೆನ್ನಾಗಿತ್ತು. ಭಾರತದಲ್ಲಿ ಇಲ್ಲಿವರೆಗೂ ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಬಂದಿರುವಂಥ ಮೂವಿ ಯಾವತ್ತೂ ಬಂದಿಲ್ಲ. ಇದು ಈಸಿಲಿ ಒಂದು 2000 ಕೋಟಿ ಮೂವಿ ಆಗುತ್ತೆ. ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ತತ್ವಗಳನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ನಮ್ಮೆಲ್ರಿಗೂ ಹೆಮ್ಮೆ ಆಗುವಂಥ ಮೂವಿ ಇದು. ಕಾಂತಾರ ಫಸ್ಟು ಅದು ಒಂದು ಮಾರ್ಕ್ನ ಬಿಟ್ಟಿತ್ತು. ಎಲ್ಲಿ ಒಂದು ಕನ್ನಡದ ಮೂವಿ ಇಡೀ ದೇಶದಲ್ಲಿ ಒಂದು ಬಹಳ ಜನರಿಗೆ ಪ್ರೇರಣೆ ನೀಡುವಂಥ ಮೂವಿ ಆಗಿ ಅದು ಕಾಂತಾರ ಈ ಹೊಸ ಭಾಗಕ್ಕೆ ಒಂದು ಬಹಳ ದೊಡ್ಡ ಸಪೋರ್ಟ್ ಬಂದಿರೋದ್ರಿಂದ ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಅಂದರೆ ಇದು ಒಂಥರ ಸ್ಪೀಚ್ಲೆಸ್, ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಎಲ್ಲರೂ ಇದನ್ನು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಇದನ್ನು ನೋಡಬೇಕಂತ ನಾನು ಕೇಳ್ಕೊಳ್ತೀನಿ. ಯಾರ ಆ್ಯಕ್ಟಿಂಗ್ ಇಷ್ಟ ಆಯಿತು ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ಸೂ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರದ್ದು ಒಂದು ಪರ್ಫೆಕ್ಟ್ ಕಾಂಬಿನೇಷನಲ್ಲಿ ಬರೋದ್ರಿಂದ ಈ ಮೂವಿ ಇಂಡಿಯಾದಲ್ಲಿ ಇನ್ಯಾವ ಥರ ಮೂವಿನೂ ಅಲ್ಲ. ಇದು ಇನ್ನೊಂದು 50 ವರ್ಷದವರೆಗೂ ಈ ಥರ ಮೂವಿ ಯಾವತ್ತೂ ಬರೋಲ್ಲ. ಮೂವಿ ಸಖತ್ತಾಗಿತ್ತು. ಕಾಂತಾರ ಇದೇ ಫಸ್ಟ್ ಪಾರ್ಟ್ ಅಂದರೆ ಲೈಕ್ ಫೀಲ್ ಹೇಗೆ ಬರ್ತಾ ಇದೆ ಅಂದರೆ ಇದೇ ಫಸ್ಟ್ ಮೂವಿ. ಹೌದು, ಪ್ರೀಕ್ವೆಲ್ ಆ್ಯಕ್ಷನ್. ಬಟ್ ಲಾಸ್ಟಿಗಿಂತ ಇದು ಇನ್ನೂ ಚೆನ್ನಾಗಿದೆ. ಸೊ ನಾರ್ಮಲ್ ಏನಾಗುತ್ತೆ ಅಂದರೆ ಪಾರ್ಟ್ 2 ಬಂದಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಬರುತ್ತೆ, ಪ್ಲಸ್ ಡೌನ್ ಆಗೋ ಚಾನ್ಸ್ ಜಾಸ್ತಿ. ಬಟ್ ಇಲ್ಲಿ ನೋಡಿದ್ರೆ ಅದು ಏನೂ ಆಗಿಲ್ಲ, 0% ಹೀಟರ್ಸ್ ಆಗಬೇಕು. ಇದಕ್ಕೆ ಮಾತ್ರ ಬೆಳಗ್ಗೆ 6:30 ಮೂವಿ ಬಂದಿದ್ದು, ಲೈಕ್ ದೇವಸ್ಥಾನ ಒಳಗೆ ಬಂದು ದೇವ್ರು ನೋಡ್ಕೊಂಡೋದು ಹೆಂಗೆ ಆಯಿತು, ಆ ರೇಂಜಿಗೆ ಮೂವಿ ಸಖತ್ತಾಗಿದೆ. ಇದರಲ್ಲಿ ಆ್ಯಕ್ಟಿಂಗ್ ಪರ್ಪಸ್ ಅನ್ನೋಕ್ಕಿಂತ ಆ್ಯಕ್ಟಿಂಗ್ ಅಂತ ಎಲ್ಲರದ್ದು ಆ್ಯಕ್ಟಿಂಗ್ ಇದರಲ್ಲಿ ಎಲ್ಲ ಒಂದೊಂದು ಪಾರ್ಟ್ದು ಇಂಪಾರ್ಟೆಂಟ್ ಆಗಿದೆ. ಥ್ರೂಔಟ್ ಮೂವಿ ಸೀಕ್ವೆನ್ಸ್ ಇದೆಯಲ್ಲ ಎಲ್ಲ ಸಖತ್ತಾಗಿದೆ. ಇನ್ನು ಆ ದೈವದ್ದು ಏನು ತೋರಿಸಿದ್ದಾರೆ, ಅವ್ರ ಆ್ಯಕ್ಟಿಂಗು, ಆಲ್ ಸೀಕ್ವೆನ್ಸ್ ಎಲ್ಲನೂ ಗೂಸ್ ಬಂಪ್ಸ್. ನಿಜ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಹಿಂಗಾಗುತ್ತೆ, ನಾವು ಅಂದ್ಕೊಳ್ತಾ ಇದ್ದೀವಿ ಸೆಕೆಂಡ್ ಪಾರ್ಟ್ ಫೇಲ್ ಆಗುತ್ತೇನೋ ಅಥವಾ ಸ್ಟೋರಿ ಹೆಂಗೆ ತೊಗೊಳ್ತಾರೋ ನಮ್ಗೆ ಭಯ ಆಯಿತು ಅಂದರೆ ಇದರಿಂದ. ಬಟ್ ರಿಷಬ್ ಶೆಟ್ಟಿ ಅಲ್ಟಿಮೇಟ್, ಟೀಮ್ ಅಲ್ಟಿಮೇಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.